ರಾಷ್ಟ್ರೀಯ ಮಹಿಳಾ ಆಯೋಗದಿಂದ ಒಂದು ಸ್ಪಷ್ಟನೆ ಸಿಗ್ತಾ ಇದೆ. ಇಲ್ಲಿಯವರೆಗೂ ಕೂಡ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಪ್ರಜ್ವಲ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರೊಬ್ರು ಕೂಡ ದೂರನ್ನ ದಾಖಲು ಮಾಡಿಲ್ಲ. ಯಾವುದೇ ಸಂತ್ರಸ್ತೆಯರು ಪ್ರಜ್ವಲ್ ವಿರುದ್ಧವಾಗಿ ಕೇಸ್ ದಾಖಲು ಮಾಡಿಲ್ಲ. ಇಬ್ಬರು ಸಂತ್ರಸ್ತೆಯರಷ್ಟೇ SITಯಲ್ಲಿ ದೂರನ್ನ ಕೊಟ್ಟಿದ್ದಾರೆ. ಮಹಿಳಾ ಆಯೋಗವನ್ನ ಇಲ್ಲಿವರೆಗೂ ಯಾರು ಕೂಡ ಸಂಪರ್ಕ ಮಾಡಿಲ್ಲ ಅಥವಾ ಕೇಸನ್ನ ದಾಖಲು ಮಾಡಿಲ್ಲ. ಇದು ರಾಷ್ಟ್ರೀಯ ಮಹಿಳಾ ಆಯೋಗ ಕೊಡ್ತಾ ಇರುವಂತಹ ಸ್ಪಷ್ಟನೆ. ಅವರಿಗೆ ಪ್ರಜ್ವಲ್ ಕೇಸ್ನ ವಿರುದ್ಧವಾಗಿ ಯಾರೊಬ್ಬರೂ ಕೂಡ ಆರೋಪವನ್ನ ಮಾಡ್ತಾ ಇಲ್ಲ, ದೂರು ಕೊಡ್ತಾ ಇಲ್ಲ, ತಮಗೆ ಅನ್ಯಾಯ ಆಗಿದೆ ಅನ್ನುವಂತಹ ಧ್ವನಿ ಎತ್ತುತ್ತಾ ಇಲ್ಲ ಅಂತ ಅವ್ರು ಕೊಡ್ತಾ ಇರುವಂತಹ ಕ್ಲಾರಿಟಿ ಇದು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ್, ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಇಲ್ಲಿವರೆಗೂ ಯಾರು ಕೂಡ ದೂರು ಕೊಟ್ಟಿಲ್ಲ ಅಂದ ಮಾತ್ರಕ್ಕೆ ಇಲ್ಲಿ ಆಗೇ ಇಲ್ಲ ಅಂತನೂ ಹೇಳಲಿಕ್ಕೆ ಬರಲ್ಲ. ಹಾಗೆ ಇಲ್ಲೊಬ್ರು ಏನು ತುಂಬಾ ಒತ್ತಡ ಹಾಕಿ ಮಾಡ್ತಾ ಇದ್ದಾರೆ ಅಂತ ಇವರು ಕೂಡ ನೇರವಾಗಿ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಕನೆಕ್ಟ್ ಆಗಿ ಕೊಟ್ಟಂತಹ ದೂರ ಅಥವಾ ಯಾವ ಅಂಶದ ಮೇಲೆ ಇದನ್ನು ಹೇಳ್ತಾ ಇದ್ದಾರೆ? ದಿವ್ಯಾ, ನೋಡಿ, ಒಂದು ಸ್ಪಷ್ಟ, ಈವರೆಗೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಪೆಂಡ್ರೈವ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಯಾವುದೇ ರೀತಿಯಾದಂತಹ ದೂರುಗಳು ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಬಂದಿಲ್ಲ. ಯಾವುದೇ ಮಹಿಳೆ ತನಗೆ ಅನ್ಯಾಯ ಆಗಿದೆ ಅಥವಾ ನನ್ನ ಮೇಲೆ ಒತ್ತಡವನ್ನ ಹೇರಿ ಅತ್ಯಾಚಾರ ಮಾಡಲಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಯಾವುದೇ ದೂರುಗಳನ್ನು ಕೂಡ ಈವರೆಗೂ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಸಲ್ಲಿಸಿಲ್ಲ. ಮತ್ತೆ ಈ ಸಂಬಂಧಪಟ್ಟಂತೆ ಒಂದು ಸುಳ್ಳು ಸುದ್ದಿ ಕೂಡ ಓಡಾಡ್ತಿದೆ. 700ಕ್ಕಿಂತ ಹೆಚ್ಚು ಜನರು ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ದೂರು ನೀಡಿದ್ದಾರೆ ಅನ್ನುವಂಥ ಸುದ್ದಿ ಓಡಾಡ್ತಿದೆ. ಅದು ಕೂಡ ಸತ್ಯಕ್ಕೆ ದೂರವಾಗಿದ್ದು ಒಂದೇ ಒಂದು ದೂರು ಕೂಡ ನಮಗೆ ಬಂದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗ ಸ್ಪಷ್ಟಪಡಿಸುವಂತ ಕೆಲಸವನ್ನ ಮಾಡಿದೆ. ಇದರ ಜೊತೆಗೆ ಅದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರನ್ನ ನೀಡಲಿಕ್ಕೆ ಒತ್ತಡವನ್ನ ಹೇರಲಾಗ್ತಿದೆ ಅನ್ನುವಂಥ ನಿಟ್ಟಿನಲ್ಲಿ ಮಹಿಳೆಯೊಬ್ಬರು ತಮ್ಮ ದೂರನ್ನ ಈಗ ದಾಖಲಿಸಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಪರಿಶೀಲನೆಯನ್ನ ಕೂಡ ಮಾಡಲಾಗ್ತಾ ಇದೆ ಅನ್ನುವಂತಹ ಸ್ಪಷ್ಟನೆಯನ್ನ ಕೂಡ ಆಯೋಗ ಕೊಟ್ಟಿರುವಂತದ್ದು. ಅದು ಹೇಳ್ತಾ ಇರುವಂತದ್ದು, ಮಹಿಳೆಯೊಬ್ಬರು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಸುಳ್ಳು ದೂರನ್ನ ದಾಖಲು ಮಾಡುವಂತೆ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಅವರು ಕರ್ನಾಟಕದ ಪೊಲೀಸ್ನ ಸಿಬ್ಬಂದಿಗಳು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅವರು ಹೇಳ್ತಾ ಇದ್ದಾರೆ. ಹೀಗಾಗಿ ಅವರು ಒತ್ತಡವನ್ನ ಹೇರ್ತಿರುವಂತಹ ಉದ್ದೇಶ ಏನು ಅನ್ನುವಂಥದ್ದು ನಮಗೆ ಸ್ಪಷ್ಟ ಆಗ್ತಾ ಇಲ್ಲ. ಅವರು ಬೆದರಿಕೆ ಹಾಕ್ತಿದ್ದಾರೆ. ಹೀಗಾಗಿ ರಕ್ಷಣೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಹಿಳೆ ದೂರನ್ನ ದಾಖಲಿಸಿದ್ದಾರೆ. ಕೇವಲ ಈ ಒಂದು ಪ್ರಕರಣದಲ್ಲಿ ಆ ದೂರು ಮಾತ್ರ ದಾಖಲಾಗಿದೆ, ಅದು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಅಲ್ಲ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸುವಂತ ಕೆಲಸ ಮಹಿಳಾ ಆಯೋಗ ಮಾಡಿದೆ. ಕರ್ನಾಟಕದಿಂದ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಕೊಟ್ಟಿರುವಂತಹ ದೂರ ಎಲ್ಲಿ ಈ ರೀತಿಯಾಗಿ ಬೆದರಿಕೆಯನ್ನ ಹಾಕಿದ್ದಾರೆ, ಈ ಬಗ್ಗೆ ಏನಾದರೂ ಕ್ಲಾರಿಟಿ ಕೊಡ್ತಾ ಇದೆಯಾ ರಾಷ್ಟ್ರೀಯ ಮಹಿಳಾ ಆಯೋಗ? ಮಹಿಳೆಯ ಮೂಲವನ್ನ ಅಥವಾ ಸಂತ್ರಸ್ತೆಯ ಮೂಲವನ್ನ ಈವರೆಗೂ ಕೂಡ ಮಹಿಳಾ ಆಯೋಗ ಬಿಡುಗಡೆ ಮಾಡಿಲ್ಲ. ಎಲ್ಲಿ ಯಾವ ರಾಜ್ಯದವರು ಅಥವಾ ಎಲ್ಲಿಂದ ಅದು ಕರೆ ಬಂದಿತ್ತು ಅಥವಾ ಇಮೇಲ್ ಬಂದಿತ್ತ, ಪತ್ರದ ಮೂಲಕ ದೂರನ್ನು ಸ್ವೀಕರಿಸಲಾಗಿತ್ತ, ಅದು ಯಾವುದನ್ನು ಕೂಡ ಸ್ಪಷ್ಟವಾಗಿ ಈ ಕೊಡಗೂ ಕೂಡ ಹೇಳಿಲ್ಲ. ಕೇವಲ ನಮಗೊಂದು ದೂರು ಬಂದಿದೆ ಅನ್ನುವಂಥದ್ದನ್ನ ಮಾತ್ರ ತಮ್ಮ ಮಾಧ್ಯಮ ಹೇಳಿಕೆಯಲ್ಲಿ ಪ್ರಕಟಿಸುವಂತ ಕೆಲಸವನ್ನ ಮಹಿಳಾ ಆಯೋಗ ಮಾಡಿದ್ದಾರೆ. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ